ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹಲವಾರು ಸ್ಟೂಡೆಂಟ್ಸು ತುಂಬ ಪ್ರಶ್ನೆಗಳನ್ನ ಕೇಳಿದರು. ಸೊ ಆ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ SSLC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಸೊ ಅದು ಹೆಂಗೆ ನಡೀತು ಅದೆಲ್ಲದ್ರ ಬಗ್ಗೆ ಕೆಲವು ಕ್ವೆಶನ್ಸ್ನ ಕೇಳಿದರು. ಅದೆಲ್ಲನೂ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಒಂದು ನಿಮ್ಮ ರಿಸಲ್ಟ್ ಬಂದಮೇಲೆ ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕೋರು. ಸೊ ಸ್ಯಾಟಿಸ್ಫೈಡ್ ಇರೋಲ್ಲ. ಸೊ ಅಂಥವ್ರು ನೋಡ್ಕೋಬೋದು. ಇದರಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ ಹೆಂಗೆ ಹಾಕ್ಬೋದು ಅಂತ. ಸುಮ್ಮನೆ ಖಾಲಿ ಬಿಟ್ಟು ಏನು ಹೇಳ್ಕೊಂಡು ಹೋಗೋದು ಅಂದ್ಕೊಂಡು ನಾನು ಈ ಥರ ಕೊಟ್ಟಿದ್ದೀನಿ. ನೋಡಿ, ಓದ್ಕೊಂಡೋಗಿ ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆಫ್ಟರ್ ದ ಡಿಕ್ಲರೇಷನ್ ಆಫ್ ರಿಸಲ್ಟ್, ಸಮ್ ಸ್ಟೂಡೆಂಟ್ಸ್ ಫೀಲ್ ಡಿಸ್ಸ್ಯಾಟಿಸ್ಫೈಡ್ ಆ್ಯಂಡ್ ಅನ್ಹ್ಯಾಪಿ ವಿತ್ ದೇರ್ scores. So the board will provide an opportunity to reevaluate or rechecking of answer sheets of particular subject after charging prescribed minimum fees. ಸೊ ನೋಡ್ತಾ ಹೋಗಿ, ಜಸ್ಟ್ ಒಂದು ಐಡಿಯಾ ಕೊಟ್ಟಿದ್ದೀನಿ. ನೋಡಿ, ಒಂದು ಪ್ರೊಸೆಸ್ ಹೆಂಗಿರುತ್ತೆ, ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕೋ ಪ್ರೊಸೆಸ್ಸು. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಇನ್ನೇನು ರಿಸಲ್ಟ್ ಇನ್ನೊಂದು ವೀಕ್ ಒಳಗಡೆ ಬರ್ತಾಯಿದೆ. ಸೊ ಅವ್ರಿಗಾಗಿ ಒಂದು ಐಡಿಯಾ ಇರಲಿ ಅಂತ ಈ ಒಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನೋಡಿ, ಜಸ್ಟ್ ನೋಡ್ಕೊಳ್ಳಿ. ದೇರ್ ಲಿಂಕ್ ಟು ಅಪ್ಲೈ ಫಾರ್ ದ ರಿವ್ಯಾಲ್ಯೂಯೇಷನ್ ವಿಲ್ ಬಿ ಓಪನ್ ಫಾರ್ ಎ ಸ್ಪೆಸಿಫಿಕ್ ಒಂದು ಪೀರಿಯಡ್. ಅಂದರೆ ಈ ಒಂದು ರಿಸಲ್ಟ್ ಆದಮೇಲೆ ಅದು ಓಪನ್ ಆಗುತ್ತೆ, ಒಂದು ರಿವ್ಯಾಲ್ಯೂಯೇಷನ್ನ ಒಂದು ಲಿಂಕು. ನೋಡ್ತಾ ಹೋಗಿ, ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೋಡಿ, ಟೋಟಲ್ ಇಷ್ಟು ಡೀಟೇಲ್ ಇದೆ ರಿವ್ಯಾಲ್ಯೂಯೇಷನ್ಗೆ. ಈಗ ಕ್ವಶನ್ಸ್ ಕೇಳಿದರು ಸ್ಟೂಡೆಂಟ್ಸು. ಸೊ ಅದನ್ನೆಲ್ಲನೂ ಒಂದು ಸೊಲ್ಯೂಷನ್ ಕೊಡ್ತೀನಿ. ಬನ್ನಿ, ಒಂದು ವೈಟ್ ಹಾಳೆ ತೊಗೊತೀನಿ ಕರೆಕ್ಟಾಗಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ನ. ಬೆಳಗಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಬನ್ನಿ, ಒಂದು ವೈಟ್ ಹಾಳೆ ತೊಗೊತೀನಿ. ಒಂದು ಮೊದಲನೇ ಪ್ರಶ್ನೆ ಏನಂದರೆ, ಒಂದು ರಿಸಲ್ಟ್ ಡೇಟ್ ಆಗಿತ್ತು. ಸೊ ನೋಡಿ, ರಿಸಲ್ಟ್ ಡೇಟು. ಸೊ ಇದಕ್ಕೆ ಆನ್ಸರ್ ಕೊಡೋದಾದರೆ, ರಿಸಲ್ಟ್ ಡೇಟು ನಾನು ಬೆಳಗ್ಗಿಂದನೂ ವೀಡಿಯೋ ಮಾಡಿ ಒಂದು ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ರಿಸಲ್ಟ್ ಡೇಟು ಕನ್ಫರ್ಮಾಗಿ ಈ ನೆಕ್ಸ್ಟ್ ಮಂತು 2ನೇ ತಾರೀಕು ಅಥವಾ ಒಂದು 6ನೇ ತಾರೀಕಲ್ಲಿ ಕನ್ಫರ್ಮ್ ಇದೆ. ಸೊ ಈ ಕ್ವೆಶನ್ಗೆ ಇದೇ ಆನ್ಸರ್ ರಿಸಲ್ಟು. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ರಂದರೆ, ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಾ, ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳಿದರು. ಸೊ ಇದಕ್ಕೆ ಉತ್ತರ ನೋಡೋದಾದರೆ, ಸಂಪೂರ್ಣ ಆಲ್ರೆಡಿ 3 ಡೇಸ್ ಆಗಿದೆ ಕಂಪ್ಲೀಟ್ ಆಗಿದೆ. ಪ್ಲಸ್ ನಿಮ್ಮ ಒಂದು ಮಾರ್ಕ್ಸ್ನ ಕಂಪ್ಯೂಟರ್ಗೂ ಕೂಡ ಇದು ಎಂಟ್ರಿ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಯಾವುದೇ ಒಂದು ಡೌಟ್ಸ್ ಬೇಡ. ಎಲ್ಲ ಮಾರ್ಕ್ಸ್ನ ನಿಮ್ಮದು ಒಂದು ಕಂಪ್ಯೂಟರ್ಗೆ ಎಂಟ್ರಿ ಮಾಡೋದಾಗಿದೆ. ಇನ್ನೇನು ರಿಸಲ್ಟ್ ಬಿಡೋದೊಂದೇ ಬಾಕಿ ಇದೆ. ಸೊ ಅದಕ್ಕಾಗಿ ವೇಟಿಂಗ್. ಈ ಒಂದು MP ಎಲೆಕ್ಷನ್ ಇದೆ 26ಗೆ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. MP ಎಲೆಕ್ಷನ್ ಆದ ನೆಕ್ಸ್ಟೇ ಬಿಡ್ತಾ ಹೋಗ್ತಾರೆ ರಿಸಲ್ಟು. ಸೊ ನೆಕ್ಸ್ಟ್ 3ನೇ ಕ್ವೆಶನ್ ಏನು ಕೇಳಿದ್ರು ಅಂದರೆ, ಎಲ್ಲರನ್ನೂ ಒಂದು ಪಾಸ್ ಮಾಡ್ತಾರಾ ಅಂತ ಕೇಳಿದ್ರಿ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸು, ಸರ್ ನಾವು ಈ ಥರ ಸ್ವಲ್ಪ ಕಮ್ಮಿ ಬರೆದಿದ್ವಿ, ಅಷ್ಟೊಂದು ಡೌಟ್ ಪಾಸ್ ಆಗೋದು, ಒಂದು ವೇಳೆ ಈಸಿ ಇರುತ್ತಾ, ಒಂದು ಈಸಿಯಾಗಿ ಮಾಡಿರ್ತಾರ ಒಂದು ಇವ್ಯಾಲ್ಯೂಯೇಷನ್ನ ಅಂತ ಕೇಳಿದ್ರಿ. ಸೊ ಇದಕ್ಕೆ ನೋಡೋದಾದರೆ, ಡೆಫಿನೆಟ್ಲಿ ಒಂದು ಈ ವರ್ಷ ಎಲ್ಲರನ್ನೂ ಪಾಸ್ ಮಾಡೋ ಎಲ್ಲ ಒಂದು ಸಾಧ್ಯತೆಗಳಿವೆ. ಯಾಕಂದರೆ ಒಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರವರು ಮುಂಚೆನೇ ಒಂದು 5-6 ತಿಂಗಳು ಮುಂಚೆನೇ ಹೇಳಿದರು, ಈ ವರ್ಷ ಒಂದು 3 ಎಕ್ಸಾಮ್ನ ಇಂಟ್ರೊಡ್ಯೂಸ್ ಮಾಡ್ತಿರೋ ಕಾರಣನೇ ಸ್ಟೂಡೆಂಟ್ಸ್ ಎಲ್ಲೂ ಫೇಲ್ ಆಗಬಾರ್ದಂತ. ಸೊ ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಆಲ್ಮೋಸ್ಟ್ 100% ಎಲ್ಲರೂ ಒಂದು ಪಾಸ್ ಆಗೋ ಸಾಧ್ಯತೆ ಇದೆ. ಸೊ ನೀವು ಆಗಲಿಲ್ಲ ಅಂದರೂ 1-2 ಸಬ್ಜೆಕ್ಟ್ ಹೋಯಿತು, ಇಲ್ಲ ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ, ಏನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ನೀವು ಡೆಫಿನೆಟ್ಲಿ ಒಂದು 2ನೇ ಎಕ್ಸಾಮ್ಗೆ ಚಾನ್ಸಸ್ ಇದೆ. ಸೊ ನೋಡಿ, ಈ ರಿಸಲ್ಟ್ ಬಿಟ್ಟು ವಿತಿನ್ 15 ಡೇಸ್ ಒಳಗಡೆ ನಿಮಗೆ ಒಂದು 2ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ವಿತ್ ಟೈಮ್ ಟೇಬಲ್ ಎಲ್ಲ ಬಿಟ್ಬಿಡ್ತಾರೆ ಒಂದು ವಾರದಲ್ಲಿ. ಸೊ ಇಲ್ಲಿ ನೋಡಿ, ಕರೆಕ್ಟಾಗಿ 2ನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಇಲ್ಲ ಸಬ್ಜೆಕ್ಟ್ ಹೋಗಿರೋರು ಸಬ್ಜೆಕ್ಟು ಬರಿಬೋದು ಅಲ್ಲಿ. ಇದು ನೋಡಿದ್ರಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಏನು ಕೇಳಿದ್ರು ಅಂದರೆ, ನೆಕ್ಸ್ಟು ಒಂದು ರಿಸಲ್ಟು ಎಲೆಕ್ಷನ್ಗೂ ಮುಂಚೆ ಬರುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ನೋಡಿ, ಯಾವುದೇ ಕಾರಣಕ್ಕೂ ಬಿಫೋರ್ ಎಲೆಕ್ಷನ್ ಚಾನ್ಸಸ್ ಇಲ್ಲ.
ಆಫ್ಟರ್ ಎಲೆಕ್ಷನ್ನೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಆಫ್ಟರ್ ಎಲೆಕ್ಷನ್ನೇ ರಿಸಲ್ಟು ಕನ್ಫರ್ಮ್ ಇದೆ. ಸೊ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಮತ್ತು ಮಾರ್ಕ್ಸ್ ಕಟ್ ಮಾಡಿದ್ದಾರಾ ಅಂತ ಒಂದು ಕ್ವಶನ್ ಕೇಳಿದ್ರಿ. ಸೊ ಡೆಫಿನೆಟ್ಲಿ ಹೇಳಿದ್ದೀನಿ ನಾನು, ಈ ಒಂದು ವ್ಯಾಲ್ಯೂಯೇಷನ್ ಸುಲಭವಾಗಿಯೇ ಮಾಡಿದ್ದಾರೆ. ಸೊ ಅಷ್ಟೊಂದು ಚಾನ್ಸಸ್ ಇಲ್ಲ ಮಾರ್ಕ್ಸ್ ಕಟ್ ಮಾಡೋಕ್ಕೆ. ಸೊ ನೋಡೋಣ, ರಿಸಲ್ಟ್ ಬಂದಮೇಲೆ ಎಲ್ಲ ಕನ್ಫರ್ಮ್ ಆಗುತ್ತೆ. ಸೊ ಇನ್ನು ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸೊ SLC ಇಷ್ಟು ವೀಡಿಯೋನು ಇಷ್ಟು ದಿವಸ ಅಪ್ಲೋಡ್ ಮಾಡಿದ್ದೀನಿ ನಾನು. ಇನ್ನೇನು ಇದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಒಂದು ಕಾಯಬೇಕು. ನೆಕ್ಸ್ಟ್ SLC ಆದಮೇಲೆ ನಾನೊಂದು PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ಸೊ ಯಾರು ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆಲ್ಲ ಒಂದು ರೆಫರ್ ಮಾಡಿ ಚಾನಲ್ನ. ನಿಮ್ಗೆ ಒಟ್ಟಿಗೆ PUC ಎಲ್ಲರೂ ಒಟ್ಟಿಗೆ ಜಾಯ್ನ್ ಆದ ತಕ್ಷಣ ಒಂದು PUC ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಹೇಳಿದ್ದೀನಿ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಈ ಒಂದು ರಿಸಲ್ಟ್ ಬಂದು ಒಂದು 15 ಡೇಸ್ ಆಗಲಿ. ಸೊ ಅಲ್ಲಿಂದ ಮೊದಲು ನಿಮಗೆ ಒಂದು ಏನು ತೊಗೋಬೇಕು, ಹೆಂಗೆ ಯಾವ ಕಾಲೇಜ್ ಹುಡ್ಕೋಬೇಕು, ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇದೆಲ್ಲರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಒಂದು 15 ಡೇಸ್ ಆದಮೇಲೆ, ರಿಸಲ್ಟ್ ಬಂದು 15 ಡೇಸ್ ಆದಮೇಲೆ ಎರಡನೇ ಎಕ್ಸಾಮ್ಗೂ ಅದಕ್ಕೂ ನಾನು ಒಂದು ಸ್ಟಡಿ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಸೊ ಇನ್ನೇನೇ ಡೌಟ್ ಇದ್ದರೂ ನಾನು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.